ಬುರ್ಡೆ ಗ್ಯಾಂಗ್ನ ಜನ್ಮ ಜಾಲಾಡ್ತಾ ಇದೆ ಎಸ್ಐಟಿ ಟೀಮ್. ತಿಮರೋಡಿ ಮನೆ ಜಾಲಾಡಿದ ಅಧಿಕಾರಿಗಳು ತಡರಾತ್ರಿ 2:30ರವರೆಗೂ ಕೂಡ ನಡೆದಂತ ತನಿಖೆ ಇದು. ಬರೋಬ್ಬರಿ 17 ಗಂಟೆಗಳ ಕಾಲ ನಿರಂತರವಾಗಿ ಶೋಧವನ್ನು ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ತಿಮರೋಡಿ ಸಹೋದರನ ಮನೆಯಲ್ಲೂ ಕೂಡ ತಲಾಶನ್ನು ನಡೆಸಿರೋದು. ಮೋಹನ್ ಶೆಟ್ಟಿ ಮನೆಯಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಶೋಧವನ್ನು ನಡೆಸಿದ್ದಾರೆ. ಈ ಬುರ್ಡೆ ಗ್ಯಾಂಗ್ ಇದೆಯಲ್ಲ, ಆ ಬುರ್ಡೆ ಗ್ಯಾಂಗ್ ತಿಮರೋಡಿ ಅವರ ಮನೆಯಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಈಗ ಶೋಧವನ್ನು ನಿರಂತರವಾಗಿ ನಡೆಸಿದ್ದಾರೆ. ಮಧ್ಯರಾತ್ರಿವರೆಗೂ ಕೂಡ ಶೋಧ ಕಾರ್ಯವನ್ನು ಮುಂದುವರೆಸಿರೋದು. ಯಾವಾಗ ನಿನ್ನೆ ಚಿನ್ನಯ್ಯನ ಮೊಬೈಲ್ ತಿಮರೋಡಿ ಅವರ ಮನೆಯಲ್ಲಿ ಪತ್ತೆಯಾಯಿತು, ಅದಾದ ಬೆನ್ನಲ್ಲೇ ಇದೀಗ ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಬುರ್ಡೆ ಗ್ಯಾಂಗ್ ಜನ್ಮವನ್ನ ಜಾಲಾಡ್ತಾ ಇದೆ ಎಸ್ಐಟಿ ಟೀಮ್. ತಿಮರೋಡಿ ಮನೆಯನ್ನ ಅಧಿಕಾರಿಗಳು ತಲಾಶೆ ನಡೆಸಿದ್ದಾರೆ. ತಡರಾತ್ರಿ 2:30ರವರೆಗೂ ಕೂಡ ಈ ಒಂದು ತನಿಖೆ ನಡೆದಿರೋದು. ಬರೋಬ್ಬರಿ 17 ಗಂಟೆ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ತಿಮರೋಡಿ ಸಹೋದರನ ಮನೆಯಲ್ಲೂ ಕೂಡ ಈ ಒಂದು ತಲಾಶೆ ನಡೆದಿರೋದು. ಮೋಹನ್ ಶೆಟ್ಟಿ ಮನೆಯಲ್ಲೂ ಎಸ್ಐಟಿ ಅಧಿಕಾರಿಗಳು ಶೋಧವನ್ನು ನಡೆಸಿದ್ದಾರೆ. ನಿನ್ನೆ ಚಿನ್ನಯ್ಯನ ಮೊಬೈಲ್ ತಿಮರೋಡಿ ಅವರ ಮನೆಯಲ್ಲಿ ಪತ್ತೆಯಾಗಿತ್ತು. ಜೊತೆಗೆ ಅಗತ್ಯ ದಾಖಲೆಗಳನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ರು. ಸಿಸಿಟಿವಿ ಹಾರ್ಡ್ ಡಿಸ್ಕ್ ಗಳನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ನಿನ್ನೆ ವಶಕ್ಕೆ ಪಡೆದಿದ್ರು. ಇದೀಗ ನಿನ್ನೆ ಸತತ 14 ಗಂಟೆಗಳ ಕಾಲ ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಬುರ್ಡೆ ಗ್ಯಾಂಗ್ನ ಜನ್ಮ ಜಾಲಾಡ್ತಾ ಇದೆ ಎಸ್ಐಟಿ ಟೀಮ್. ತಿಮರೋಡಿ ಮನೆ ಜಾಲಾಡಿದ ಅಧಿಕಾರಿಗಳು ತಡರಾತ್ರಿ 2:30ರವರೆಗೂ ಕೂಡ ನಡೆದಂತ ತನಿಖೆ ಇದು. ಬರೋಬ್ಬರಿ 17 ಗಂಟೆಗಳ ಕಾಲ ನಿರಂತರವಾಗಿ ಶೋಧವನ್ನು ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ತಿಮರೋಡಿ ಸಹೋದರನ ಮನೆಯಲ್ಲೂ ಕೂಡ ತಲಾಶನ್ನು ನಡೆಸಿರೋದು. ಮೋಹನ್ ಶೆಟ್ಟಿ ಮನೆಯಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಶೋಧವನ್ನು ನಡೆಸಿದ್ದಾರೆ. ಈ ಬುರ್ಡೆ ಗ್ಯಾಂಗ್ ಇದೆಯಲ್ಲ, ಆ ಬುರ್ಡೆ ಗ್ಯಾಂಗ್ ತಿಮರೋಡಿ ಅವರ ಮನೆಯಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಈಗ ಶೋಧವನ್ನು ನಿರಂತರವಾಗಿ ನಡೆಸಿದ್ದಾರೆ. ಮಧ್ಯರಾತ್ರಿವರೆಗೂ ಕೂಡ ಶೋಧ ಕಾರ್ಯವನ್ನು ಮುಂದುವರೆಸಿರೋದು. ಯಾವಾಗ ನಿನ್ನೆ ಚಿನ್ನಯ್ಯನ ಮೊಬೈಲ್ ತಿಮರೋಡಿ ಅವರ ಮನೆಯಲ್ಲಿ ಪತ್ತೆಯಾಯಿತು, ಅದಾದ ಬೆನ್ನಲ್ಲೇ ಇದೀಗ ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಬುರ್ಡೆ ಗ್ಯಾಂಗ್ ಜನ್ಮವನ್ನ ಜಾಲಾಡ್ತಾ ಇದೆ ಎಸ್ಐಟಿ ಟೀಮ್. ತಿಮರೋಡಿ ಮನೆಯನ್ನ ಅಧಿಕಾರಿಗಳು ತಲಾಶೆ ನಡೆಸಿದ್ದಾರೆ. ತಡರಾತ್ರಿ 2:30ರವರೆಗೂ ಕೂಡ ಈ ಒಂದು ತನಿಖೆ ನಡೆದಿರೋದು. ಬರೋಬ್ಬರಿ 17 ಗಂಟೆ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ತಿಮರೋಡಿ ಸಹೋದರನ ಮನೆಯಲ್ಲೂ ಕೂಡ ಈ ಒಂದು ತಲಾಶೆ ನಡೆದಿರೋದು. ಮೋಹನ್ ಶೆಟ್ಟಿ ಮನೆಯಲ್ಲೂ ಎಸ್ಐಟಿ ಅಧಿಕಾರಿಗಳು ಶೋಧವನ್ನು ನಡೆಸಿದ್ದಾರೆ. ನಿನ್ನೆ ಚಿನ್ನಯ್ಯನ ಮೊಬೈಲ್ ತಿಮರೋಡಿ ಅವರ ಮನೆಯಲ್ಲಿ ಪತ್ತೆಯಾಗಿತ್ತು. ಜೊತೆಗೆ ಅಗತ್ಯ ದಾಖಲೆಗಳನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ರು. ಸಿಸಿಟಿವಿ ಹಾರ್ಡ್ ಡಿಸ್ಕ್ ಗಳನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ನಿನ್ನೆ ವಶಕ್ಕೆ ಪಡೆದಿದ್ರು. ಇದೀಗ ನಿನ್ನೆ ಸತತ 14 ಗಂಟೆಗಳ ಕಾಲ ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಬುರ್ಡೆ ಗ್ಯಾಂಗ್ನ ಜನ್ಮ ಜಾಲಾಡ್ತಾ ಇದೆ ಎಸ್ಐಟಿ ಟೀಮ್. ತಿಮರೋಡಿ ಮನೆ ಜಾಲಾಡಿದ ಅಧಿಕಾರಿಗಳು ತಡರಾತ್ರಿ 2:30ರವರೆಗೂ ಕೂಡ ನಡೆದಂತ ತನಿಖೆ ಇದು. ಬರೋಬ್ಬರಿ 17 ಗಂಟೆಗಳ ಕಾಲ ನಿರಂತರವಾಗಿ ಶೋಧವನ್ನು ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ತಿಮರೋಡಿ ಸಹೋದರನ ಮನೆಯಲ್ಲೂ ಕೂಡ ತಲಾಶನ್ನು ನಡೆಸಿರೋದು. ಮೋಹನ್ ಶೆಟ್ಟಿ ಮನೆಯಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಶೋಧವನ್ನು ನಡೆಸಿದ್ದಾರೆ. ಈ ಬುರ್ಡೆ ಗ್ಯಾಂಗ್ ಇದೆಯಲ್ಲ, ಆ ಬುರ್ಡೆ ಗ್ಯಾಂಗ್ ತಿಮರೋಡಿ ಅವರ ಮನೆಯಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಈಗ ಶೋಧವನ್ನು ನಿರಂತರವಾಗಿ ನಡೆಸಿದ್ದಾರೆ. ಮಧ್ಯರಾತ್ರಿವರೆಗೂ ಕೂಡ ಶೋಧ ಕಾರ್ಯವನ್ನು ಮುಂದುವರೆಸಿರೋದು. ಯಾವಾಗ ನಿನ್ನೆ ಚಿನ್ನಯ್ಯನ ಮೊಬೈಲ್ ತಿಮರೋಡಿ ಅವರ ಮನೆಯಲ್ಲಿ ಪತ್ತೆಯಾಯಿತು, ಅದಾದ ಬೆನ್ನಲ್ಲೇ ಇದೀಗ ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಬುರ್ಡೆ ಗ್ಯಾಂಗ್ ಜನ್ಮವನ್ನ ಜಾಲಾಡ್ತಾ ಇದೆ ಎಸ್ಐಟಿ ಟೀಮ್. ತಿಮರೋಡಿ ಮನೆಯನ್ನ ಅಧಿಕಾರಿಗಳು ತಲಾಶೆ ನಡೆಸಿದ್ದಾರೆ. ತಡರಾತ್ರಿ 2:30ರವರೆಗೂ ಕೂಡ ಈ ಒಂದು ತನಿಖೆ ನಡೆದಿರೋದು. ಬರೋಬ್ಬರಿ 17 ಗಂಟೆ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ತಿಮರೋಡಿ ಸಹೋದರನ ಮನೆಯಲ್ಲೂ ಕೂಡ ಈ ಒಂದು ತಲಾಶೆ ನಡೆದಿರೋದು. ಮೋಹನ್ ಶೆಟ್ಟಿ ಮನೆಯಲ್ಲೂ ಎಸ್ಐಟಿ ಅಧಿಕಾರಿಗಳು ಶೋಧವನ್ನು ನಡೆಸಿದ್ದಾರೆ. ನಿನ್ನೆ ಚಿನ್ನಯ್ಯನ ಮೊಬೈಲ್ ತಿಮರೋಡಿ ಅವರ ಮನೆಯಲ್ಲಿ ಪತ್ತೆಯಾಗಿತ್ತು. ಜೊತೆಗೆ ಅಗತ್ಯ ದಾಖಲೆಗಳನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ರು. ಸಿಸಿಟಿವಿ ಹಾರ್ಡ್ ಡಿಸ್ಕ್ ಗಳನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ನಿನ್ನೆ ವಶಕ್ಕೆ ಪಡೆದಿದ್ರು. ಇದೀಗ ನಿನ್ನೆ ಸತತ 14 ಗಂಟೆಗಳ ಕಾಲ ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಬುರ್ಡೆ ಗ್ಯಾಂಗ್ನ ಜನ್ಮ ಜಾಲಾಡ್ತಾ ಇದೆ ಎಸ್ಐಟಿ ಟೀಮ್. ತಿಮರೋಡಿ ಮನೆ ಜಾಲಾಡಿದ ಅಧಿಕಾರಿಗಳು ತಡರಾತ್ರಿ 2:30ರವರೆಗೂ ಕೂಡ ನಡೆದಂತ ತನಿಖೆ ಇದು.
ಬರೋಬ್ಬರಿ 17 ಗಂಟೆಗಳ ಕಾಲ ನಿರಂತರವಾಗಿ ಶೋಧವನ್ನು ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಎಸ್ಐಟಿ ಅಧಿಕಾರಿಗಳು ತಿಮರೋಡಿ ಸಹೋದರನ ಮನೆಯಲ್ಲೂ ಕೂಡ ತಲಾಶನ ನಡೆಸಿರೋದು, ಮೋಹನ್ ಶೆಟ್ಟಿ ಮನೆಯಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಶೋಧವನ್ನು ನಡೆಸಿದ್ದಾರೆ. ಈ ಬುರ್ಡೆ ಗ್ಯಾಂಗ್ ಇದೆಯಲ್ಲ, ಆ ಬುರ್ಡೆ ಗ್ಯಾಂಗ್ ತಿಮರೋಡಿ ಅವರ ಮನೆಯಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಈಗ ಶೋಧವನ್ನು ನಿರಂತರವಾಗಿ ನಡೆಸಿದ್ದಾರೆ. ಮಧ್ಯರಾತ್ರಿವರೆಗೂ ಕೂಡ ಶೋಧ ಕಾರ್ಯವನ್ನು ಮುಂದುವರೆಸಿರೋದು. ಯಾವಾಗ ನಿನ್ನೆ ಚಿನ್ನಯ್ಯನ ಮೊಬೈಲ್ ತಿಮರೋಡಿ ಅವರ ಮನೆಯಲ್ಲಿ ಪತ್ತೆಯಾಯಿತು, ಅದಾದ ಬೆನ್ನಲ್ಲೇ ಇದೀಗ ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಬುರ್ಡೆ ಗ್ಯಾಂಗ್ ಜನ್ಮವನ್ನ ಜಾಲಾಡ್ತಾ ಇದೆ ಎಸ್ಐಟಿ ಟೀಮ್. ತಿಮರೋಡಿ ಮನೆಯನ್ನ ಅಧಿಕಾರಿಗಳು ತಲಾಶೆ ನಡೆಸಿದ್ದಾರೆ. ತಡರಾತ್ರಿ 2:30ರವರೆಗೂ ಕೂಡ ಈ ಒಂದು ತನಿಖೆ ನಡೆದಿರೋದು. ಬರೋಬ್ಬರಿ 17 ಗಂಟೆ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ತಿಮರೋಡಿ ಸಹೋದರನ ಮನೆಯಲ್ಲೂ ಕೂಡ ಈ ಒಂದು ತಲಾಶೆ ನಡೆದಿರೋದು. ಮೋಹನ್ ಶೆಟ್ಟಿ ಮನೆಯಲ್ಲೂ ಎಸ್ಐಟಿ ಅಧಿಕಾರಿಗಳು ಶೋಧವನ್ನು ನಡೆಸಿದ್ದಾರೆ. ನಿನ್ನೆ ಚಿನ್ನಯ್ಯನ ಮೊಬೈಲ್ ತಿಮರೋಡಿ ಅವರ ಮನೆಯಲ್ಲಿ ಪತ್ತೆಯಾಗಿತ್ತು. ಜೊತೆಗೆ ಅಗತ್ಯ ದಾಖಲೆಗಳನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ರು. ಸಿಸಿಟಿವಿ ಹಾರ್ಡ್ ಡಿಸ್ಕ್ ಗಳನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ನಿನ್ನೆ ವಶಕ್ಕೆ ಪಡೆದಿದ್ರು. ಇದೀಗ ನಿನ್ನೆ ಸತತ 14 ಗಂಟೆಗಳ ಕಾಲ ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಬುರ್ಡೆ ಗ್ಯಾಂಗ್ನ ಜನ್ಮ ಜಾಲಾಡ್ತಾ ಇದೆ ಎಸ್ಐಟಿ ಟೀಮ್. ತಿಮರೋಡಿ ಮನೆ ಜಾಲಾಡಿದ ಅಧಿಕಾರಿಗಳು ತಡರಾತ್ರಿ 2:30ರವರೆಗೂ ಕೂಡ ನಡೆದಂತ ತನಿಖೆ ಇದು. ಬರೋಬ್ಬರಿ 17 ಗಂಟೆಗಳ ಕಾಲ ನಿರಂತರವಾಗಿ ಶೋಧವನ್ನು ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಎಸ್ಐಟಿ ಅಧಿಕಾರಿಗಳು ತಿಮರೋಡಿ ಸಹೋದರನ ಮನೆಯಲ್ಲೂ ಕೂಡ ತಲಾಶನ ನಡೆಸಿರೋದು, ಮೋಹನ್ ಶೆಟ್ಟಿ ಮನೆಯಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಶೋಧವನ್ನು ನಡೆಸಿದ್ದಾರೆ. ಈ ಬುರ್ಡೆ ಗ್ಯಾಂಗ್ ಇದೆಯಲ್ಲ, ಆ ಬುರ್ಡೆ ಗ್ಯಾಂಗ್ ತಿಮರೋಡಿ ಅವರ ಮನೆಯಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಈಗ ಶೋಧವನ್ನು ನಿರಂತರವಾಗಿ ನಡೆಸಿದ್ದಾರೆ. ಮಧ್ಯರಾತ್ರಿವರೆಗೂ ಕೂಡ ಶೋಧ ಕಾರ್ಯವನ್ನು ಮುಂದುವರೆಸಿರೋದು. ಯಾವಾಗ ನಿನ್ನೆ ಚಿನ್ನಯ್ಯನ ಮೊಬೈಲ್ ತಿಮರೋಡಿ ಅವರ ಮನೆಯಲ್ಲಿ ಪತ್ತೆಯಾಯಿತು, ಅದಾದ ಬೆನ್ನಲ್ಲೇ ಇದೀಗ ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಬುರ್ಡೆ ಗ್ಯಾಂಗ್ ಜನ್ಮವನ್ನ ಜಾಲಾಡ್ತಾ ಇದೆ ಎಸ್ಐಟಿ ಟೀಮ್. ತಿಮರೋಡಿ ಮನೆಯನ್ನ ಅಧಿಕಾರಿಗಳು ತಲಾಶೆ ನಡೆಸಿದ್ದಾರೆ. ತಡರಾತ್ರಿ 2:30ರವರೆಗೂ ಕೂಡ ಈ ಒಂದು ತನಿಖೆ ನಡೆದಿರೋದು. ಬರೋಬ್ಬರಿ 17 ಗಂಟೆ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ತಿಮರೋಡಿ ಸಹೋದರನ ಮನೆಯಲ್ಲೂ ಕೂಡ ಈ ಒಂದು ತಲಾಶೆ ನಡೆದಿರೋದು. ಮೋಹನ್ ಶೆಟ್ಟಿ ಮನೆಯಲ್ಲೂ ಎಸ್ಐಟಿ ಅಧಿಕಾರಿಗಳು ಶೋಧವನ್ನು ನಡೆಸಿದ್ದಾರೆ. ನಿನ್ನೆ ಚಿನ್ನಯ್ಯನ ಮೊಬೈಲ್ ತಿಮರೋಡಿ ಅವರ ಮನೆಯಲ್ಲಿ ಪತ್ತೆಯಾಗಿತ್ತು. ಜೊತೆಗೆ ಅಗತ್ಯ ದಾಖಲೆಗಳನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ರು. ಸಿಸಿಟಿವಿ ಹಾರ್ಡ್ ಡಿಸ್ಕ್ ಗಳನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ನಿನ್ನೆ ವಶಕ್ಕೆ ಪಡೆದಿದ್ರು. ಇದೀಗ ನಿನ್ನೆ ಸತತ 14 ಗಂಟೆಗಳ ಕಾಲ ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಬುರ್ಡೆ ಗ್ಯಾಂಗ್ನ ಜನ್ಮ ಜಾಲಾಡ್ತಾ ಇದೆ ಎಸ್ಐಟಿ ಟೀಮ್. ತಿಮರೋಡಿ ಮನೆ ಜಾಲಾಡಿದ ಅಧಿಕಾರಿಗಳು ತಡರಾತ್ರಿ 2:30ರವರೆಗೂ ಕೂಡ ನಡೆದಂತ ತನಿಖೆ ಇದು. ಬರೋಬ್ಬರಿ 17 ಗಂಟೆಗಳ ಕಾಲ ನಿರಂತರವಾಗಿ ಶೋಧವನ್ನು ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಎಸ್ಐಟಿ ಅಧಿಕಾರಿಗಳು ತಿಮರೋಡಿ ಸಹೋದರನ ಮನೆಯಲ್ಲೂ ಕೂಡ ತಲಾಶನ ನಡೆಸಿರೋದು, ಮೋಹನ್ ಶೆಟ್ಟಿ ಮನೆಯಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಶೋಧವನ್ನು ನಡೆಸಿದ್ದಾರೆ. ಈ ಬುರ್ಡೆ ಗ್ಯಾಂಗ್ ಇದೆಯಲ್ಲ, ಆ ಬುರ್ಡೆ ಗ್ಯಾಂಗ್ ತಿಮರೋಡಿ ಅವರ ಮನೆಯಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಈಗ ಶೋಧವನ್ನು ನಿರಂತರವಾಗಿ ನಡೆಸಿದ್ದಾರೆ. ಮಧ್ಯರಾತ್ರಿವರೆಗೂ ಕೂಡ ಶೋಧ ಕಾರ್ಯವನ್ನು ಮುಂದುವರೆಸಿರೋದು. ಯಾವಾಗ ನಿನ್ನೆ ಚಿನ್ನಯ್ಯನ ಮೊಬೈಲ್ ತಿಮರೋಡಿ ಅವರ ಮನೆಯಲ್ಲಿ ಪತ್ತೆಯಾಯಿತು, ಅದಾದ ಬೆನ್ನಲ್ಲೇ ಇದೀಗ ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಬುರ್ಡೆ ಗ್ಯಾಂಗ್ ಜನ್ಮವನ್ನ ಜಾಲಾಡ್ತಾ ಇದೆ ಎಸ್ಐಟಿ ಟೀಮ್. ತಿಮರೋಡಿ ಮನೆಯನ್ನ ಅಧಿಕಾರಿಗಳು ತಲಾಶೆ ನಡೆಸಿದ್ದಾರೆ. ತಡರಾತ್ರಿ 2:30ರವರೆಗೂ ಕೂಡ ಈ ಒಂದು ತನಿಖೆ ನಡೆದಿರೋದು. ಬರೋಬ್ಬರಿ 17 ಗಂಟೆ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ತಿಮರೋಡಿ ಸಹೋದರನ ಮನೆಯಲ್ಲೂ ಕೂಡ ಈ ಒಂದು ತಲಾಶೆ ನಡೆದಿರೋದು. ಮೋಹನ್ ಶೆಟ್ಟಿ ಮನೆಯಲ್ಲೂ ಎಸ್ಐಟಿ ಅಧಿಕಾರಿಗಳು ಶೋಧವನ್ನು ನಡೆಸಿದ್ದಾರೆ. ನಿನ್ನೆ ಚಿನ್ನಯ್ಯನ ಮೊಬೈಲ್ ತಿಮರೋಡಿ ಅವರ ಮನೆಯಲ್ಲಿ ಪತ್ತೆಯಾಗಿತ್ತು. ಜೊತೆಗೆ ಅಗತ್ಯ ದಾಖಲೆಗಳನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ರು. ಸಿಸಿಟಿವಿ ಹಾರ್ಡ್ ಡಿಸ್ಕ್ ಗಳನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ನಿನ್ನೆ ವಶಕ್ಕೆ ಪಡೆದಿದ್ರು. ಇದೀಗ ನಿನ್ನೆ ಸತತ 14 ಗಂಟೆಗಳ ಕಾಲ ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸಿದ್ದಾರೆ.